ಹರೇ ಶ್ರೀನಿವಾಸ ಹರಿ ಶ್ರೀಂ ಶ್ರೀ ಗುರುಭ್ಯೋ ನಮಃ. ಇವತ್ತು ಮೋಹನದಾಸರ ಆರಾಧನೆ. ಇಂಥ ಒಂದು ದಿನ ನಾವು ಮೋಹನದಾಸರಿಂದ ರಚಿತವಾದಂಥ ಸುಳಾದಿ ಶ್ರೀ ಹರಿಸರ್ವೋತ್ತಮ ಪಂಚಭೇದ ತಾರತಮ್ಯ ಸುಳಾದಿ ಅಂತ. ಈ ಸುಳಾದಿಯ ಅರ್ಥಚಿಂತನೆಯನ್ನು ಎಷ್ಟು ಶ್ರೀ ಹರಿವಾಯು ಗುರುಗಳು ಮಾಡಿಸ್ತಾರೋ ಆ ಚಿಂತನೆಯನ್ನು ಮಾಡ್ತಾ ಹೋಗೋಣ. ಅಲ್ಲಿ ಯಾವ ರೀತಿ ಅವರು ಅರ್ಥವನ್ನು ಹೇಳಿದಾರೋ ಆ ಅರ್ಥವನ್ನು ಶುದ್ಧವಾಗಿ ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಹೋಗೋಣ, ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಈ ಒಂದೊಂದು ನುಡಿಯನ್ನು ಹಾಡ್ತೀನಿ, ಸಾಲನ್ನು ಹಾಡ್ತಾ ಅದರ ಅರ್ಥಚಿಂತನೆಯನ್ನು ಮಾಡ್ತಾ ಹೋಗೋಣ. ಹರಿಯೇ ಸರ್ವೋತ್ತಮ ಸಿರಿಯೂ ಆತನ ರಾಣಿ ಸರಸಿ ಜೋದ್ಭವ ಮರುತ ಪುತ್ರರಯ್ಯ. ಸರಸ್ವತಿ ಭಾರತಿ ಗರುಡ ಶೇಷ ರುದ್ರ ಹರಿಯ ರಾಣಿಯರು ನಾಲ್ಕೆರಡು ಮಂದಿ. ಸೌಪರ್ಣಿ ವಾರುಣಿ ಗಿರಿಜಾಸುರಪತಿ ಕಾಮಾದ್ಯರ ತಾರತಮ್ಯ ಜ್ಞಾನದಿಂದ ತಿಳಿಯಬೇಕು. ಸುರನ ದೀಪಿತ ನಮ್ಮ ಮೋಹನ ವಿಠಲ ಶರಣು ನೆನಿಸಿದವಗೆ ಇನ್ನೂ ಸರಿಯೂ ಕಾಣೆ. ಹರಿಯೇ ಸರ್ವೋತ್ತಮ, ಭಗವಂತ ಸರ್ವೋತ್ತಮ. ಅಂದರೆ ಯಾರು ಈ ಮೋಕ್ಷದ ಒಂದು ಹಾದಿಯಲ್ಲಿ, ಅಂದರೆ ಭಗವಂತನನ್ನ ತಿಳಿಬೇಕು ಅನ್ನೋ ಹಾದಿಯಲ್ಲಿ ಇದೀವೋ, ಸಾಧಕರು, ಜ್ಞಾನಿಗಳು ಎಲ್ಲರೂ ಈ ಒಂದು ಪ್ರಪಂಚದ ಎಲ್ಲ ಪಂಚಭೇದ ತಾರತಮ್ಯವನ್ನ ತಿಳಿಲೇಬೇಕು ಅಂತ ಹೇಳಿ ಆ ಒಂದು ಜ್ಞಾನ ಅತ್ಯಗತ್ಯ ಅಂತ ಶ್ರೀಮದಾಚಾರ್ಯರು ತಿಳಿಸ್ಕೊಡ್ತಾರೆ. ತಿಳಿಲೇಬೇಕು ಭಗವಂತನ ಹರಿಸರ್ವೋತ್ತಮ ಜ್ಞಾನ, ಹರಿಸರ್ವೋತ್ತಮ ವಾಯುಜೀವೋತ್ತಮ, ಇದು ತಿಳಿಲೇಬೇಕು ಅಂತ. ಇಲ್ಲಿ ಹರಿಯೇ ಸರ್ವೋತ್ತಮ, ಭಗವಂತ ಹರಿತೀತಿ ಹರಿ, ಎಲ್ಲ ಒಂದು ಪಾಪವನ್ನು ನಾಶವನ್ನ ಮಾಡುವಂತ ಭಗವಂತ ಹರಿಯಾಗಿದ್ದಾನೆ. ಹಾಗೆ ಹರಿಯೇ ಸರ್ವೋತ್ತಮ, ಭಗವಂತನಿಗೆ ಯಾರೂ ಸಮಾನೂ ಇಲ್ಲ, ಎತ್ತರವೂ ಇಲ್ಲ, ಪರೇಶನಾಗಿದ್ದಾನೆ ಭಗವಂತ. ಲಕ್ಷ್ಮೀದೇವಿಗೂ ಈಶನಾಗಿದ್ದಾನೆ. ಹರಿ ಸರ್ವೋತ್ತಮ, ಲಕ್ಷ್ಮೀದೇವಿಯಿಂದನೂ ಏನೂ ಆಗ್ಬೇಕಾಗಿಲ್ಲ. ಭಗವಂತ ಸ್ವತಂತ್ರನಾಗಿ ಸ್ವರಮಣನಾಗಿದ್ದಾನೆ, ಆನಂದ ಪೂರ್ಣನಾಗಿದ್ದಾನೆ ಭಗವಂತ, ಪೂರ್ಣ ಜ್ಞಾನಾನಂದ ಪೂರ್ಣ ಅಂತ ಹೇಳ್ತಾರೆ. ಹರಿಯೇ ಸರ್ವೋತ್ತಮ ಸಿರಿಯೂ ಆತನ ರಾಣಿ. ಲಕ್ಷ್ಮೀದೇವಿ ತಾನೇ ನಿಂತು ಶ್ರೀಭೂ ದುರ್ಗಾ ರೂಪದಲ್ಲಿ ಎಲ್ಲ ಭಗವಂತನ ಸೇವೆಯನ್ನ ಸತತವಾಗಿ ನಿರಂತರವಾಗಿ ಪ್ರೀತಿಯಿಂದ ದಾಸಿ ಅನ್ನೋ ಭಾವದಿಂದ ಯಾವಾಗೂ ಆ ಭಗವಂತನ ಆ ಗುಣವನ್ನ ಚಿಂತನೆ ಮಾಡ್ತಾ ಕಳೆದು ಹೋಗ್ತಾಳೆ. ಆ ಗುಣಗಳಲ್ಲಿ, ಆ ಸಮುದ್ರನ ಗುಣಗಳಲ್ಲಿ ಕಳೆದು ಹೋಗಿ ಆ ಚಾಂಚಲ್ಯವನ್ನ ಹೊಂದುತ್ತಾಳೆ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಎಲ್ಲಿ ಒಂದು ಪಾರುಗಾಣದೆ ಈ ಕಡೆ ಆ ಗುಣದ ಒಂದು ಆದಿ ಮಧ್ಯ ಅಂತ್ಯ ಯಾವುದೂ ಒಂದು ಅಷ್ಟು ಸಮುದ್ರನಾಗಿ ಭಗವಂತ ಇದ್ದಾನೆ, ಆ ಗುಣ ಸಮುದ್ರನಾಗಿ. ಅದರಲ್ಲಿ ಅವಳು ಈ ಎಲ್ಲ ರೀತಿಯಾಗಿ ಚಿಂತನೆಯನ್ನ ಮಾಡ್ತಾ ಇರ್ತಾಳೆ, ಆದರೂ ಅವಳು ಚಾಂಚಲ್ಯವನ್ನ ಹೊಂದ್ತಾಳೆ ಅಂತ ಹೇಳ್ತಾರೆ. ಹರಿಯೇ ಸರ್ವೋತ್ತಮ ಸಿರಿಯೂ ಆತನ ರಾಣಿ, ಎಲ್ಲ ಆಭರಣಗಳಾಗಿ ಆ ಸದಾಕಾಲ ಭಗವಂತನ ಸೇವೆಯನ್ನ ಮಾಡ್ತಾಳೆ ಅಂತ. ಸರಸೀಜೋದ್ಭವ ಮರುತ ಪುತ್ರರಯ್ಯ, ಅಂದ್ರೆ ಬ್ರಹ್ಮವಾಯುಗಳು ಭಗವಂತನ ಲಕ್ಷ್ಮೀನಾರಾಯಣರ ಪುತ್ರರು ಅಂತ ಹೇಳ್ತಾರೆ. ಇಲ್ಲಿ ಸರಸಿಜೋದ್ಭವ ಅಂದ್ರೆ ಆ ಸುವರ್ಣವಾದಂಥ ಲಕ್ಷ್ಮ್ಯಾತ್ಮಕವಾದಂಥ ಸರಸಿಜ ಅಂದ್ರೆ ಆ ಕಮಲದಿಂದ ಉದ್ಭವವಾದಂಥ ಬ್ರಹ್ಮದೇವರು. ಮರುತ ಪುತ್ರರಯ್ಯ ಅಂದ್ರೆ ವಾಯುದೇವರು. ಇಲ್ಲಿ ಆ ಭಗವಂತ ಕೃತಿ ಪ್ರದ್ಯುಮ್ನರಾಗಿ ಆ ಸರಸ್ವತಿ ಭಾರತೀಯರನ್ನ ಮಕ್ಕಳಾಗಿ ಪಡೀತಾರೆ. ಕೃತಿ ಪ್ರದ್ಯುಮ್ನ ಅವಳಿ ಜವಳಿ ಮಕ್ಕಳು. ಅದೇ ರೀತಿ ಜಯಾಸಂಕರ್ಷಣ ರೂಪದಿಂದ ಆ ವಾಯುದೇವರು ಅಂದ್ರೆ ಸೂತ್ರನಾಮಕನಾಗಿ ವಾಯುದೇವರನ್ನ ಪಡೀತಾರೆ. ಮಾಯಾ ವಾಸುದೇವರಾಗಿ ಪುರುಷನಾಮಕ ಪುರುಷನಾಮಕರಾಗಿ ಬ್ರಹ್ಮದೇವರನ್ನ ಪಡೀತಾರೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಇದೆಲ್ಲ ತಾರತಮ್ಯ, ಇದು ತಿಳಿಲೇಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಭಾರತೀ ದೇವಿ ವಾಯುದೇವರಲ್ಲಿ ಕಾಲನಾಮಕ ಗರುಡ ರೂಪನಾಗಿ ಗರುಡ ದೇವರು ಹುಟ್ಟಿ ಬರ್ತಾರೆ. ಅದೇ ರೀತಿ ಬ್ರಹ್ಮದೇವರಲ್ಲಿ ಸರಸ್ವತಿಯಲ್ಲಿ ಜೀವಾಭಿಮಾನಿಯಾದಂಥ ಶೇಷದೇವರು ಹುಟ್ಟಿ ಬರ್ತಾರೆ ಅಂತ ಹೇಳ್ತಾರೆ. ಹಾಗೆ ಹರಿಯೇ ಸರ್ವೋತ್ತಮ, ಪರಿವಾರ, ಭಗವಂತನ ಪರಿವಾರದ ಅರಿವು ಇರಲೇಬೇಕು ಅಂತ ಜಗನ್ನಾಥದಾಸರು ಕೂಡ ನೀವು ನೋಡಿ ಹರಿಕಥಾಮೃತಸಾರದಲ್ಲಿ ಮಂಗಳಾಚರಣ ಸಂಧಿಯನ್ನ ಮಾಡಿದ್ದಾರೆ.
ಕಕ್ಷ ತಾರತಮ್ಯ ಸಂಧಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ಆ ಕಕ್ಷ ತಾರತಮ್ಯ, ಆ ಕಕ್ಷೆಯನ್ನು ಸರಿಯಾಗಿ ತಿಳಿಲೇಬೇಕು, ಅತ್ಯಗತ್ಯ ಅಂತ ಹೇಳ್ತಾ ಇದ್ದಾರೆ. ಹರಿಯೇ ಸರ್ವೋತ್ತಮ ಸಿರಿಯು ಆತನ ರಾಣಿ ಸರಸಿ ಜೋದ್ಭವ ಮರುತ ಪುತ್ರರಯ್ಯ ಸರಸ್ವತಿ ಭಾರತಿ ಗರುಡ ಶೇಷ ರುದ್ರ ಹರಿಯ ರಾಣಿಯರು 4 ಮಂದಿ. ಹರಿಯ ರಾಣಿಯರು ಸರಸ್ವತಿ ಭಾರತೀಯರು, ಅದಾದ ಮೇಲೆ ಬಂದಂತ ಗರುಡ ಶೇಷ ರುದ್ರರ ಚಿಂತನೆಯನ್ನ ಮಾಡಬೇಕು ಅಂತ. ಹಾಗೆ ಹರಿಯ ರಾಣಿಯರು ರುದ್ರದೇವರು ಹೇಗೆ ಆ ಬ್ರಹ್ಮದೇವರ ಭ್ರೂ ಮಧ್ಯದಿಂದ ಹುಟ್ಟಿ ಬಂದಿರುವಂಥ ರುದ್ರದೇವರು. ಆ ದೇವತೆಗಳು ಯಾವಾಗೂ ಅವರು ಬಹಳ ರೀತಿಯಾದಂಥ ಜನ್ಮವನ್ನು ಬಹಳ ರೀತಿಯಾದಂಥ ಅವರು ಅವತಾರವನ್ನು ಪಡಿತಾರೆ ಅಂತ ಹೇಳಿ ತಿಳಿಬೇಕು. ಹರಿಯ ರಾಣಿಯರು 4 ಮಂದಿ ಹರಿಯ ರಾಣಿಯರು ಅಂದರೆ ಷಣ್ಮಹಿಷಿಯರು ಅಂತ ಹೇಳಬೇಕು. 4 ಅಂದರೆ 6 ಜನ ಷಣ್ಮಹಿಷಿಯರು ಮಿತ್ರವಿಂದ. ಇವರೆಲ್ಲ ಒಂದು ಚಿಂತನೆಯನ್ನ ಕಕ್ಷ ತಾರತಮ್ಯ ಅಲ್ಲಿ ಕೊಟ್ಟಿದ್ದಾರೆ. ಸೌಪರ್ಣಿ ವಾರುಣಿ ಗಿರಿಜಾ. ಸೌಪರ್ಣಿ ಗರುಡದೇವರ ಒಂದು ಪತ್ನಿ, ವಾರುಣಿ ಶೇಷದೇವರ ಪತ್ನಿ, ಗಿರಿಜಾ ರುದ್ರದೇವರ ಪತ್ನಿ. ಇವರ ಚಿಂತನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಇವರು ಸುರಪತಿ ಕಾಮಾದ್ಯರ ಅಂದರೆ ಈ ಎಲ್ಲ, ಮತ್ತೆ ಸುರಪತಿ ಅಂದರೆ ಇಂದ್ರದೇವರು, ಕಾಮದೇವರು, ಇವರೆಲ್ಲರ ತಾರತಮ್ಯವನ್ನ ಜ್ಞಾನದಿಂದ ತಿಳಿಯಬೇಕು. ಅವರ ಬಗ್ಗೆ ತಿಳಿಬೇಕು, ಅವರ ಗುಣಗಳ ಬಗ್ಗೆ ತಿಳಿಬೇಕು, ಹರಿಯ ಪರಿವಾರದ ಬಗ್ಗೆ ತಿಳಿಲೇಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾರೆ. ತಾರತಮ್ಯ ಜ್ಞಾನದಿಂದ ತಿಳಿಯಬೇಕು ಅಂತ. ಸರಸ್ವತಿ ಭಾರತೀಯರು ಯಾವಾಗೂ ಆ ಚಂದ್ರಮಂಡಲದಲ್ಲಿ ಭಗವಂತನ ಆರಾಧನೆಯನ್ನ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿ ಗರುಡದೇವರು ಭಗವಂತನನ್ನ ಈ 2 ಕೈಗಳಿಂದ ಆ ಹೆಗಲ ಮೇಲೆ ಹೊತ್ತು ಹೋಗುವಾಗ ಆ 2 ಕೈಗಳಲ್ಲಿ ಭಗವಂತನ ಪಾದವನ್ನ ನೋಡ್ತಾ, ಆ ಪಾದದ ಉಗುರು ಇರುತ್ತಲ್ಲ, ಆ ಉಗುರು ಹೊಳಿತಾ ಇರುತ್ತೆ ಭಗವಂತನ. ಆ ಪಾದದ ಆ ಉಗುರಿನಲ್ಲಿ ಭಗವಂತನನ್ನ ನೋಡ್ತಾರೆ ಅಂತ ಹೇಳಿ ಗರುಡದೇವರ ಅದು ಕಕ್ಷ ತಾರತಮ್ಯ ಸಂಧಿಯಲ್ಲಿ ಹೇಳ್ತಾರೆ. ಆ ಶೇಷದೇವರು ಎಷ್ಟು ಆ ಎಲ್ಲ 2000 ಹೆಡೆ, ಆ ಹೆಡೆಯಲ್ಲಿ ನಾಲಿಗೆ, 2000 ನಾಲಿಗೆಯಿಂದ ಭಗವಂತನ ಸ್ತೋತ್ರವನ್ನ ಮಾಡ್ತಾರೆ ಅಂತ. ರುದ್ರದೇವರು ಮನೋನಿಯಾಮಕರು, ಭಗವಂತನ ಆರಾಧನೆಯನ್ನ ಸದಾಕಾಲ ಆ ಭಗವಂತ ರಾಮದೇವರ ಆರಾಧನೆಯನ್ನ ಮಾಡ್ತಾರೆ, ನರಸಿಂಹದೇವರ ಆರಾಧನೆಯನ್ನ ಮಾಡ್ತಾರೆ. ಸಂಹಾರ ಮಾಡುವಾಗ ಕುಣಿತಾರೆ. ಸಂಕರ್ಷಣ ರೂಪಿ ಭಗವಂತ ರುದ್ರದೇವರಲ್ಲಿದ್ದು ಸಂಹಾರ ಕಾರ್ಯವನ್ನ ಮಾಡ್ತಾನೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಗರುಡ ದೇವರು ವೇದಾಭಿಮಾನಿ, ಶೇಷದೇವರು ಜೀವಾಭಿಮಾನಿ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಹೀಗೆ ಹರಿಯ ರಾಣಿಯರು ಷಣ್ಮಹೇಶ್ವರು ಮಹಾಭಕ್ತರು. ಅವರಲ್ಲೆಲ್ಲರಲ್ಲೂ ಜಾಂಬವತಿ ಶ್ರೇಷ್ಠಳು. ಯಾಕಂದ್ರೆ ಲಕ್ಷ್ಮೀದೇವಿಯ ಸನ್ನಿಧಾನ ಹೆಚ್ಚಾಗಿರುತ್ತೆ ಅಂತ ಹೇಳಿ. ಹಾಗೆ ಸೌಪರ್ಣಿ ವಾರುಣಿ ಗಿರಿಜಾ ಸುರಪತಿ ಅಂದ್ರೆ ಇಂದ್ರದೇವರು ಮತ್ತೆ ಕಾಮ, ಹೀಗೆ ತಾರತಮ್ಯವಾಗಿ ಜ್ಞಾನದಿಂದ ತಿಳಿಯಬೇಕು. ಸುರನದಿ ಪಿತ, ಸುರನದಿ ಅಂದ್ರೆ ದೇವತೆ ಲೋಕದಲ್ಲಿ ಹುಟ್ಟಿರುವಂತ ಗಂಗೆಯ ಪಿತನಾದಂತ ನಮ್ಮ ಮೋಹನ ವಿಠ್ಠಲ ಶರಣು ನಿನಗೆ, ಶರಣು ನೆನೆಸಿದವಗೆ ಇನ್ನೂ ಸರಿಯು ಕಾಣೆ ಅಂತ. ಅವನನ್ನು ಬಿಟ್ರೆ ಬೇರೆ ಯಾರನ್ನೂ ನಾವು ಶರಣು ಹೋಗ್ಲಕ್ ಸಾಧ್ಯ ಇಲ್ಲ. ಅವನೇ ಎಲ್ಲರಿಗೂ ಆಶ್ರಯನಾದವನು, ಅವನಿಗೆ ಯಾರೂ ಆಶ್ರಯ ಕೊಡ್ಲಿಕ್ಕಿಲ್ಲ. ಅವನೇ ಎಲ್ಲರಿಗೂ ಆಶ್ರಯನಾದವನು ಅಂತ ಶರಣು ನೆನೆಸಿದವಗೆ ಇನ್ನೂ ಸರಿಯೂ ಕಾಣೆ. ಬೇರೆ ಯಾರು ಅವನಿಗೆ ಸರಿಯಾದಂಥವ್ರು ಇಲ್ಲ, ಅವನಿಗೆ ಸಮಾನೂ ಯಾರೂ ಇಲ್ಲ, ಎತ್ತರನೂ ಯಾರೂ ಇಲ್ಲ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಜೀವ ಜೀವಕ್ಕೆ ಭೇದ, ಜಡ ಜಡಕ್ಕೆ ಭೇದ, ಜೀವ ಜಡಕ್ಕೆ ಭೇದ, ಹರಿಗೆ ಜಡಕ್ಕೆ ಭೇದ, ಜೀವ ಈಶಗೆ ಭೇದ, ದೇವ ನಾರಾಯಣ ಭಾವಕ್ರಿಯೆಗಳಿಗೆ ಅಭೇದವನ್ನು ತಿಳಿದು ಶ್ರೀವಲ್ಲಭ ನಮ್ಮ ಮೋಹನ ವಿಠಲನ್ನ ಪಾವನ ಚರಣ ನಾಮ ತೀವ್ರದಲ್ಲಿ ಭಜಿಸು. ಜೀವಕ ಭೇದ ಅಂದ್ರೆ ಈ ಭಗವಂತನ ಎಲ್ಲ ರೀತಿಯಾದಂಥ ಭೇದ ಚಿಂತನೆಯನ್ನ ಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ನೋಡಿ, ಒಂದು ಜೀವಕ್ಕೆ ಭೇದ, ಆ ಸ್ವರೂಪದ ಒಂದು ಗುಣ ಬೇರೆ ಇರುತ್ತೆ. ಆ ಒಂದು ಜೀವಕ್ಕಿದ್ದಂಗೆ ಆ ತ್ರಿಗುಣದ ಒಂದು ಪ್ರಭಾವ ಇರುತ್ತೆ, ಪ್ರಕೃತಿಯ ಪ್ರಭಾವ ಇರುತ್ತೆ. ಎಲ್ಲ ಆ ಜೀವ ಭೇದ ಅಂದ್ರೆ ಸಾತ್ವಿಕರು, ರಾಜಸರು, ತಾಮಸರು, ಹೀಗೆ ಆ ಜೀವದ ಗುಣವನ್ನ ಒಬ್ಬರಂತೆ ಇನ್ನೊಬ್ಬರು ಇಲ್ಲ ಅಂತ. ಅದರಿಂದ ಹೇಳ್ತೀವಲ್ಲ, ಸಾಮಾನ್ಯವಾಗಿ ನಾವು
ನಾವು ಬಳಸುವಂಥ ಇವು 5 ಬೆರಳಲ್ಲಿ ಒಂದು ಸಮವಾಗಿಲ್ಲ ಯಾವುದೂ ಅಲ್ಲ. ಒಬ್ಬೊಬ್ಬರ ಜೀವ ಭೇದವನ್ನು ತಿಳಿಬೇಕು. ಬಿಂಬನಾಗಿ ಎಲ್ಲರಲ್ಲೂ ಭಗವಂತ ಇದ್ದಾನೆ. ಹಾಗೆ ಒಬ್ಬನ ಇದ್ದೋ ಹಾಗೆ ಒಬ್ಬರು ಇರೋ ಹಾಗೆ ಇನ್ನೊಬ್ಬರು ಇಲ್ಲ. ಆಕಾರದಲ್ಲಿ, ಆ ಸ್ಥೂಲ ಶರೀರದ ಆಕಾರದಲ್ಲಿ, ಗಾತ್ರದಲ್ಲಿ, ಆ ರೂಪದಲ್ಲಿ, ಎಲ್ಲ ರೀತಿಯಾದಂಥ ಆಚೆ ಕಾಣುವಂಥ ಅಲಂಕಾರ ಲಕ್ಷಣಗಳೆಲ್ಲ ಬೇರೆ ಇದೆ. ಹಾಗೆ ಆ ಮನಸ್ಸಿನ ಬುದ್ಧಿ ಶಕ್ತಿ, ವಿವೇಚನಾ ಶಕ್ತಿ, ಆಮೇಲೆ ಆ ರೀತಿಯಾದ ಗ್ರಹಣ ಶಕ್ತಿ, ಹೇಗೆ ಆ ವಿಷಯವನ್ನ ತಗೊಳ್ತಾರೆ, ಹೇಗೆ ವಿಷಯವನ್ನ ಚಿಂತನೆಯನ್ನ ಮಾಡ್ತಾರೆ, ಆ ರೀತಿಯಾದಂಥ ಎಲ್ಲವೂ ವಿಭಿನ್ನವಾಗಿದೆ. ಅದರಿಂದ ಜೀವಕ್ಕೆ ಭೇದ, ಆ ವಿಷಯವನ್ನ ಗ್ರಹಣ ಮಾಡೋಕ್ಕೆ, ಅನುಭವಕ್ಕೆ ಕೊಡುವಂಥ ವಿಷಯ. ಭಗವಂತ ಎಲ್ಲರಲ್ಲೂ ನಿಂತು ಮಾಡಿಸ್ತಾನೆ ಬಿಂಬರೂಪನಾಗಿ. ಆ ಸ್ವರೂಪದ ಲಕ್ಷಣಗಳ, ಆ ಸ್ವರೂಪದ ಯೋಗ್ಯತಾನುಸಾರ ಜ್ಞಾನ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಕೊಡ್ತಾನೆ. ನೋಡಿ, ಕೆಲವರು ಮಹನೀಯರು, ಎಲ್ಲ ಯತಿಗಳು ನೋಡಿದ್ರೆ ಅಂಥ ಜ್ಞಾನ ಯಾವಾಗೂ ಭಗವಂತನ ಸ್ಮರಣೆಯಲ್ಲಿರ್ತಾರೆ. ಆ ಜೀವದ ಸ್ವರೂಪ ಬಹಳ ಎತ್ತರದಲ್ಲಿ ಇರುವಂಥ ಸ್ವರೂಪ. ಹಾಗೆ ನಾವು ಇವಾಗ ನಾವು ಆ ರೀತಿ ಯೋಚನೆ ಕೂಡ ಮಾಡೋಕ್ಕಾಗಲ್ಲ. ಆ ರೀತಿ ನಾವು ಸಾಮಾನ್ಯ ಸಂಸಾರದಲ್ಲಿದ್ದು ತ್ಯಾಗಗಳನ್ನು ಮಾಡೋದು ಬಹಳ ಕಷ್ಟ. ಒಂದು ಏಕಾದಶಿಯ ಒಂದು ಆಚರಣೆ ಮಾಡೋದು ನಮ್ಮಲ್ಲಿ ಬಹಳ ಇದು. ಅದರಿಂದ ಹಾಗೆ ಜೀವರ ಭೇದ, ಜಡಕ್ಕೆ ಭೇದ. ನೋಡಿ, ಜಡಕ್ಕೆ ಅಂದರೆ ಎಲ್ಲ ಒಂದು ಜಡದಲ್ಲೂ ಎಷ್ಟು ವಿಚಿತ್ರವಾದಂಥ ಈ ಜಗತ್ತನ್ನು ನೋಡಿ. ಎಲ್ಲ ವಿಚಿತ್ರವಾದಂಥ ಜಗತ್ತಿನಲ್ಲಿ ಕಲ್ಲುಗಳು ಬೇರೆ ಬೇರೆ ಆಗಿರುತ್ತೆ, ಶಿಲೆಗಳನ್ನು ನೋಡ್ತೀವಿ. ನಮ್ಮ ಸುತ್ತಮುತ್ತ ಇರೋ ವಸ್ತುಗಳನ್ನು ನೋಡಿ, ಒಂದಿದ್ದಂಗೆ ಇನ್ನೊಂದಿಲ್ಲ. ಒಂದರಲ್ಲಿರುವಂಥ ಒಂದು ಗುಣನೇ ಬೇರೆ, ಇನ್ನೊಂದರಲ್ಲಿರುವಂಥ ಗುಣಗಳೇ ಬೇರೆ. ಹಾಗೆ ಆ ವೈವಿಧ್ಯವಾದಂತಹ ಶಿಲೆಗಳು, ಆ ವಸ್ತುಗಳು ಎಲ್ಲವೂ ಬೇರೆ ಬೇರೆ. ಪಂಚಭೂತಗಳಲ್ಲಿ ನೋಡಿ, ಎಲ್ಲದಕ್ಕೂ ಒಂದು ಗುಣ ಇದೆ. ಆಕಾಶಕ್ಕೆ ಶಬ್ದವನ್ನ ಕೊಡುವಂಥ ಗುಣ, ಆ ಶಬ್ದವನ್ನ ನಮಗೆ ಕಿವಿಗೆ ಕೇಳಿಸುವಂಥ ಗುಣ. ಮತ್ತೆ ಅಗ್ನಿ, ಗಾಳಿಗೆ ಸ್ಪರ್ಶವನ್ನು ಕೊಡುವಂಥ ಗುಣ. ಆಮೇಲೆ ಅಗ್ನಿಯಿಂದ ನಮಗೇನು ರೂಪವನ್ನು ತೋರಿಸುವಂಥ ಗುಣ. ನೀರು ಆ ರಸವನ್ನು ಉಣಿಸಿ ನಮಗೆ ಆ ರಸದ ಒಂದು ಚಿಂತನೆಯನ್ನು ಕೊಡುವಂಥ ಗುಣ. ಭೂಮಿಯಲ್ಲಿ ಸುಗಂಧವನ್ನು ಕೊಡುವಂಥ ಗುಣ. ಹೀಗೆ ಆ ಪಂಚಭೂತಗಳಲ್ಲಿ ಕೂಡ ಭಗವಂತ ನಿಂತು ಆ ಗುಣಗಳನ್ನು ಅಭಿವ್ಯಕ್ತ ಮಾಡ್ತಾನೆ, ಆ ಗುಣಗಳನ್ನು ತೋರಿಸ್ಕೊಡ್ತಾನೆ. ಇಲ್ಲ ಅಂದ್ರೆ ಅದು ಜಡಗಳೇ, ಅದು ಕಾಲದ ಒಂದು ಅಭಿವ್ಯಕ್ತ ಮಾಡ್ತಾನೆ. ಆಮೇಲೆ ವರ್ಣಗಳ, ಅಕ್ಷರಗಳನ್ನು, ಆ ಅಕ್ಷರಗಳಲ್ಲಿ ಇದೇ ಶಬ್ದ ಬರಬೇಕು, ಹೀಗೆ ಉಚ್ಚಾರ ಮಾಡಬೇಕು. ಆ ಈ ಹೀಗೆ ಯಾಕೆ ಉಚ್ಚಾರ, ಅದೆಲ್ಲ ಭಗವಂತ ನಿಂತು ಅದರಲ್ಲಿ ಆ ಒಂದು ಗುಣಗಳನ್ನು ಅಭಿವ್ಯಕ್ತ ಮಾಡ್ತಾನೆ. ಅದರಿಂದ ಆ ಜಡ ಭೇದ ಅಂತ ಹೇಳ್ತಾರೆ. ಹಾಗೆ ಜಡಕ್ಕೆ ಭೇದ ಅಂತ ಹೇಳ್ತಾರೆ. ಆ ಜಡಕ್ಕೆ ಭೇದ ಸಾಮಾನ್ಯವಾಗಿ ನಾವು ತಿಳಿಬೋದು. ಇದೇನು ಜೀವಕ್ಕೆ ಉಸಿರಾಡೋ ಶಕ್ತಿಯನ್ನು ಕೊಡ್ತಾನೆ, ಆಲೋಚನೆಯ ಶಕ್ತಿಯನ್ನು ಕೊಡ್ತಾನೆ, ಆ ಎಲ್ಲ ರೀತಿಯಾದಂಥ ತಾನು ನಿಂತು ಮಾಡಿಸ್ತಾನೆ. ಜಡಕ್ಕೂ ಒಂದು ರೀತಿಯಾದಂಥ ಚಲನೆಯನ್ನು ಕೊಡ್ತಾನೆ. ಆದರೆ ಇವಾಗ ಅವನೇ ನಿಂತು ಕೊಟ್ಟರೆ ಅದು ಉಂಟು, ಇಲ್ಲ ಅಂದರೆ ಅದರ ಆಕಾರದಲ್ಲಿ ಇರುತ್ತೆ. ಈಗ ಹೇಗೆ ಅಂತ ಹೇಳಿದ್ರೆ, ಒಂದು ನದಿಯ ತೀರದಲ್ಲಿ ಇಲ್ಲ ಒಂದು ಸಮುದ್ರದ ತೀರದಲ್ಲಿ ಒಂದು ಕಲ್ಲಿದೆ, ಒಂದು ದೊಡ್ಡ ಬಂಡೆ ಇದೆ. ಆ ಬಂಡೆ ಆ ನೀರಿಗೆ ಚಲನೆಯನ್ನು ಕೊಡ್ತಾನೆ ಭಗವಂತ. ಆ ನೀರಿನ ಚಲನೆಯಿಂದ ಆ ಬಂಡೆಯ ಮೇಲೆ ಹೋಗಿ ಏನಾಗುತ್ತೆ, ಆ ಬಂಡೆಯ ಆಕಾರವನ್ನ ಭಗವಂತ ಚೇಂಜ್ ಮಾಡ್ತಾನೆ. ಅದನ್ನ ಆಕಾರವನ್ನ ಅದರ ಆಕಾರನೇ ನೀವು 2 ವರ್ಷ 3 ವರ್ಷ ಆದ್ಮೇಲೆ ಹೋಗಿ ನೋಡಿದಾಗ ಅದರ ಆಕಾರನೇ ನೀವು ಬೇರೆ ತರಾನೇ ಕಾಣುತ್ತೆ ನಿಮಗೆ. ಹೀಗೆ ಆ ಜೀವ ಜಡದ ಭೇದ. ಹಾಗೆ ಆ ಜಡ ಎಲ್ಲ ಜೀವರಿಗೆ ಉಪಯುಕ್ತವಾಗಿದೆ. ಎಲ್ಲ ಜೊತೆಯಲ್ಲಿ ಇದ್ದು ಆ ಜಡಗಳ ಒಂದು ಸಂಬಂಧ, ಜಡಗಳ ಜೊತೆನೇ ನಾವು ಬದುಕ್ತಾ ಇದೀವಿ ಹೆಚ್ಚಾಗಿ ಇವಾಗ, ಮನುಷ್ಯರ ಜೊತೆ ಬಿಟ್ರೆ. ಹಾಗೆ ನಮಗೆಲ್ಲ ಈ ರೀತಿಯಾದಂಥ ಟೆಕ್ನಾಲಜಿ ಇದರಲ್ಲೇ ನಾವು ಬದುಕ್ತಿದ್ದೀವಿ. ಅದಕ್ಕೆಲ್ಲ ಚಲನೆಯನ್ನು ಭಗವಂತನೇ ಕೊಡಬೇಕು. ಹಾಗೆ ಜಡಕ್ಕೆ ಭೇದ, ಹರಿಗೆ ಜಡಕ್ಕೆ ಭೇದ. ಇಲ್ಲಿ ಭಗವಂತ ನೋಡಿ ಯಾವ ರೀತಿ ಆ ಜಡಕ್ಕೆ ಪ್ರಕೃತಿ, ಕಾಲ, ದೇಶ ಎಲ್ಲದೂ ಜಡಾನೆ. ಆ ಜ್ಞಾನಶಕ್ತಿ, ಆ ಎಲ್ಲ ರೀತಿಯಾದಂತಹ ಆ ಒಂದು ಗಿಡ ಮರಗಳೆಲ್ಲ ಜೀವ ಇದೆ, ಹೌದು. ಅದಕ್ಕೆ ಚಲನೆಯನ್ನು ಕೊಡಬೇಕು. ಹಾಗೆ ಆ ಪ್ರಕೃತಿ, ಕಾಲ, ದೇಶ ಎಲ್ಲದಕ್ಕೂ ಭಗವಂತ ಚಲನೆಯನ್ನು ಕೊಟ್ರೇನೆ ಅದು ಸಾಧ್ಯ. ಹಾಗೆ ಭಗವಂತನೇ ಸರ್ವೋತ್ತಮನಾಗಿ ನಿಂತು ಎಲ್ಲರಲ್ಲೂ ಮಾಡಿಸ್ತಾನೆ. ಅದರಿಂದ ಆ ಜಡಕ್ಕೆ ಒಂದು ಚಲನೆಯನ್ನ ಕೊಡ್ತಾನೆ. ಇವಾಗ ಆ ಪಂಚಭೂತಗಳಿಗೆ ಚಲನೆಯನ್ನ ಕೊಡ್ತಾನಲ್ಲ, ಅದಕ್ಕೆ ಹರಿಗೆ ಜಡಕ್ಕೆ ಭೇದ ಅಂತ. ಈಶಗೆ ಭೇದ ಅಂತ ಹೇಳ್ತಾರೆ. ಈಶಗೆ ಭೇದ ನೋಡಿ, ಜೀವ ಏನು ಅಸ್ವತಂತ್ರರು, ಪರಾಧೀನರು, ಭಗವಂತರ ಆಶ್ರಯವನ್ನ ಹೊಂದಿದ್ದಾರೆ, ಅಲ್ಪಶಕ್ತರು. ಆಮೇಲೆ ಎಲ್ಲ ಭಗವಂತ ನಿಯಾಮಕನಾದ್ರೆ ಅವರು ನಿಯಮ್ಯರು, ಆ ನಿಯಮನ ಮಾಡಿಸಿಕೊಳ್ಳೋರು ಅಂತ ಹೇಳಿ. ಹಾಗೆ ಭಗವಂತ ಸರ್ವಜ್ಞ
ಸರ್ವಜ್ಞನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ, ಪ್ರೇರ್ಯನಾಗಿದ್ದಾನೆ, ಪ್ರೇರಕನಾಗಿದ್ದಾನೆ, ಸೇವಕನಾಗಿದ್ದಾನೆ. ಹೀಗೆ ಭಗವಂತ ಜೀವ ಈಶಕ್ಕೆ ಭೇದ, ದೇವನಾರಾಯಣನ ಭಾವಕ್ರಿಯೆಗಳಿಗೆ ಅಭೇದವನ್ನು ತಿಳಿದು ಈ ಎಲ್ಲ ಭಾವಕ್ರಿಯೆಗಳಿಗೆ ಎಲ್ಲದರಲ್ಲೂ ಅವನು ನಿಂತು ಮಾಡಿಸ್ತಾ ಇದ್ದಾನೆ. ಅವನ ಇಲ್ಲದೆ ನಾವು ಮಲಮೂತ್ರ ವಿಸರ್ಜನೆ ಮಾಡಲಿಕ್ಕೂ ಆಗೋದಿಲ್ಲ. ನೋಡಿ, ಎದ್ದಿದ ತಕ್ಷಣ ಎಚ್ಚರ, ವಿಶ್ವನಾಮಕನಾಗಿ ಎಚ್ಚರವನ್ನು ಕೊಡ್ತಾನೆ. ನಾನು ಇದ್ದೀನಿ ಅನ್ನೋ ಒಂದು ಭಾವ ಬರುತ್ತೆ ನಮಗೆ. ಆ ನಿದ್ದೆಯಲ್ಲಿ ಉಸಿರಾಡ್ತೀವಿ, ನಮಗೆ ಗೊತ್ತಾಗತ್ತಾ ಉಸಿರಾಡ್ತೀವಿ ಅಂತ? ಇಲ್ಲ. ಇದೆಲ್ಲದಕ್ಕೂ ಈ ಕ್ರಿಯೆಯನ್ನು ಅವನು ಹುಟ್ಟಿಸಿ ಕೊಡ್ತಾನೆ. ಅವನ ಅಭೇದವನ್ನು ತಿಳಿದು ಮಾಡಿದ್ರೇನೆ ನಮಗೆ ಅವ್ನು ಮಾಡಿಸ್ತಾ ಇದ್ದಾನೆ ಅನ್ನೋ ಅರಿವೇ ಇಲ್ಲ. ನಾನೇ ಮಾಡ್ತೀನಿ ಅನ್ನೋ ಭಾವ. ಆದರೆ ಆ ಜೀವ ಒಂದು ಸಲ ಆ ದೇಹದಿಂದ ಆಚೆ ಹೋದಾಗ ಜೀವ ಆ ಒಂದು ಸ್ಥೂಲ ಶರೀರ ಹೇಗೆ ಬಿದ್ದಿರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಏನೂ ಚಲನೆ ಇರೋದಿಲ್ಲ. ಆ ಪ್ರಾಣಶಕ್ತಿ, ಅವನು ಭಗವಂತ ಪ್ರಾಣನಲ್ಲಿ ಪ್ರಾಣನಾಗಿ ಇದ್ದು ಶಕ್ತಿಯನ್ನು ಕೊಡೋದ್ರಿಂದ ಇದೆಲ್ಲ ನಡೀತಾ ಇದೆ ಅಂತ ಹೇಳಿ ತಿಳಿಬೇಕು. ಹಾಗೆ ಈ ಕ್ರಿಯೆಗಳಿಗೆ ಅಭೇದವನ್ನು ತಿಳಿದು ಶ್ರೀವಲ್ಲಭ ನಮ್ಮ ಮೋಹನ ವಿಠಲನ್ನ ಪಾವನ ಚರಣ ನಾಮ ತೀವ್ರದಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಹೇಳಿ, ತೀವ್ರದಲ್ಲಿ. ಅವನು ಬಿಟ್ಟರೆ ಬೇರೆ ಗತಿ ಇಲ್ಲ ನಮಗೆ. ಆ ಒಂದು ಭಾವ ನಮಗೆ ಬರಬೇಕು. ಅದು ಬಹಳ ಕಷ್ಟ ಈ ಒಂದು ಇದ್ರಲ್ಲಿ ಬರೋದಕ್ಕೆ. ಆ ಭಗವಂತನ ಪಾವನ ಚರಣ, ಎಲ್ಲದರಲ್ಲೂ ಅವನ ಪಾವನ ಚರಣವನ್ನು ನೋಡ್ತಾ ಹೋಗಬೇಕು. ಎಲ್ಲದರಲ್ಲೂ ಶ್ರೀವಲ್ಲಭನ ನಮ್ಮ ಮೋಹನ ವಿಠಲನ ಎಲ್ಲ ಶ್ರೀಮದಾಚಾರ್ಯರಲ್ಲಿ, ವಾದಿರಾಜರಲ್ಲಿ, ಎಲ್ಲ ರಾಯರಲ್ಲಿ, ಯತಿಗಳಲ್ಲಿ, ಎಲ್ಲರಲ್ಲೂ ಭಗವಂತನ ಒಂದು ಸ್ಮರಣೆ ಮಾಡ್ತಾ ಹೋಗ್ಬೇಕು ನಾವು. ಹಾಗೇ ನಮಗೆ ಗುರುಗಳ ಅಂತರ್ಯಾಮಿನೇ ಚಿಂತನೆಯನ್ನು ಮಾಡಿದ್ರೆ ಇನ್ನೂ ನಮ್ಗೆ ಹೆಚ್ಚಾದ ಅವನ ಒಂದು ಜ್ಞಾನ ನಮ್ಗೆ ಹೆಚ್ಚುತ್ತಾ ಹೋಗುತ್ತೆ. ಪಾವನ ಚರಣ ನಾಮ ತೀವ್ರದಲ್ಲಿ ಭಜಿಸು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಹರಿಯು ತನಗೆ ಬೇಕಾದವನ ಮನಸ್ಸು ಎರಗಿಸಲೀಸನು ಅನ್ಯ ಸತಿಯರಲ್ಲಿ, ಎರಗಿಸಿದರೆ ಬೇಗ ತಿರುಗಿಸುವನಯ್ಯ, ತಿರುಗಿಸದಿದ್ದರೆ ಬೆರೆದರೆ ಬೆರೆಯಲಿ, ರತಿಯ ಪುಟ್ಟಿಸಲೀಸ, ರತಿ ಪುಟ್ಟಿದರೆ ಏನು ಕಾಕು ಮಾಡಲೀಸನಯ್ಯ, ಕರುಣಾಸಾಗರ ನಮ್ಮ ಮೋಹನ ವಿಠಲನ ಪಾವನ ಚರಣವನ್ನು ತೀವ್ರದಲ್ಲಿ ಭಜಿಸೋ. ನೋಡಿ, ಈ ಲೌಕಿಕ ಜೀವನದಲ್ಲಿ ನಾವು ಇದ್ದೀವಿ. ಆದರೆ ಇವತ್ತಿನ ದಿನ ನಾವು ಮೋಹನದಾಸರ ರಚಿಸಿರುವಂಥ ಈ ಹರಿಸರ್ವೋತ್ತಮವನ್ನು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಬೆಳಗ್ಗಿಂದ ಬಹಳ ಲೌಕಿಕವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಆದರೂ ಭಗವಂತನ ಸೇವೆ, ಅದು ಭಗವಂತನಿಗೆ ಎಲ್ಲ ಕರ್ಮಗಳು ಮಧುಗ ನಿನಗರ್ಪಿತ ಸಕಲ ಕರ್ಮ, ಈ ರೀತಿ ಅದು ಭಗವಂತನ ಸೇವೆ ಅಂತ ನಾವು ಮಾಡ್ತಾ ಹೋದಾಗ ನಮಗೆ ಅದು ಎಲ್ಲವೂ ಒಂದು ಸಾರ್ಥಕತೆಯ ಒಂದು ಭಾವದಲ್ಲಿ ಭಗವಂತ ಸ್ವೀಕಾರವನ್ನು ಮಾಡ್ತಾನೆ. ಸ್ವೀಕಾರವನ್ನು ಯಜ್ಞ ರೂಪನಾಗಿ ಭಗವಂತ ಅದನ್ನು ಸ್ವೀಕಾರವನ್ನಾಗಿ, ಎಲ್ಲವೂ ಯಜ್ಞ, ಭಗವಂತ ನಮ್ಮಲ್ಲಿ ಕೊಟ್ಟಂತ ಯಜ್ಞ. ಅಲ್ಲಿ ಏನ್ ಹೇಳ್ತಾರೆ, ಯಾರು ಸಾತ್ವಿಕರಿರ್ತಾರೆ, ಜ್ಞಾನಿಗಳಿರ್ತಾರೆ, ಅವರು ಹರಿ ತನಗೆ ಬೇಕಾದವನ ಅಂದ್ರೆ ಭಗವಂತನ ಪ್ರೀತಿಗಾಗಿ ಭಕ್ತರಿಗೆ ಅವರು ಮನಸ್ಸು ಎರಗೀಸಲೀಸನು ಅನ್ಯ ಸತಿಯಲ್ಲಿ ಬೇರೆ ವಿಷಯಗಳಲ್ಲಿ ಹೋಗಕ್ಕೆ ಬಿಡಲ್ಲ ಭಗವಂತ. ಎಳೆದು ನಮ್ಮನ್ನ ಎಲ್ಲ ದಾಸರು ಅವರನ್ನ ನಂಬಿದಾಗ ನಾವು ಏನ್ ಮಾಡ್ತಾರೆ, ಆ ದುರಿತಗಳನ್ನೆಲ್ಲ ನಾಶ ಮಾಡಿ ನಮಗೆ ಎಲ್ಲ ರೀತಿಯಾದಂತಹ ಭಗವಂತ ನಮ್ಮನ್ನ ಗುರುಗಳು ನಮ್ಮನ್ನ ಈ ಭಗವಂತನ ಹಾದಿಯಲ್ಲಿ ತಂದು ನಿಲ್ಲಿಸ್ತಾರೆ. ಹಾಗೆ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಅಂತ ಹೇಳ್ತಾರೆ. ಹಾಗೆ ಆ ಎಲ್ಲ ನಾಶವನ್ನ ಮಾಡ್ತಾರೆ. ಹಾಗೆ ಭಗವಂತನೂ ಹಾಗೆ ನಾವು ಅನ್ಯ ವಿಷಯಗಳಲ್ಲಿ ಹೋಗಕ್ಕೆ ಬಿಡಲ್ಲ. ಹಾಗೇನಾದ್ರೂ ಆ ವಿಷಯಗಳಲ್ಲಿ ಹೋದರೆ ಅದನ್ನ ಮತ್ತೆ ತಿರುಗಿಸ್ತಾನೆ, ಅವರನ್ನ ಮತ್ತೆ ಎಳೆದು ಬಿಡ್ತಾನೆ ಆ ಭಗವಂತನ ಅವನ ಒಂದು ಹಾದಿಯಲ್ಲಿ. ಮತ್ತೆ ಹಾಗಿಲ್ಲ ಅಂದ್ರೂ ನಾವು ಬೇರೆ ಜನದ ಜೊತೆ ಸೇರಿದರೆ ಅವರಲ್ಲಿ ನಮ್ಗೆ ಆಸಕ್ತಿಯನ್ನ ಪುಟ್ಟಲ್ಲ. ಇವ್ರ ಜೊತೆ ಸೇರಿದ್ರೆ ಏನೋ ಒಂದು ಮನ್ಸಿಗೆ ಸರಿ ಇಲ್ಲಪ್ಪ ಅಂತ ಏನೋ ಸೇರ್ಕೊಂಡೆ, ಆದ್ರೆ ಏನೋ ನಮ್ಮ ಮನ್ಸಿಗಿಲ್ಲ ಅಂತ ಅನ್ಸುತ್ತೆ. ಈ ಕೆಲಸವನ್ನ ಮಾಡುವಾಗ ನಂಗೆ ಯಾಕೋ ಮನಸ್ಸಿಲ್ಲ ಅಂತ. ಹಾಗೆ ಆ ಮನಸ್ಸನ್ನ ಕೊಡಲ್ಲ. ರತಿ ಪುಟ್ಟಿದ್ದಾರೆ ಹಾಗೆ ಹೋಕೆ ತುಂಬಾ ಚೆನ್ನಾಗಿ ಅವ್ರ ಜೊತೆ ಇರೋಣ ಅನ್ನೋ ಒಂದು ಭಾವ ಬಂದ್ರೆ ಯಾವುದು ಕೆಟ್ಟ ಕೆಲಸವನ್ನ ಮಾಡ್ದಿರೋಂಗ್ ರಕ್ಷಣೆ ಮಾಡ್ತಾನಂತೆ. ಕಾಕು ಮಾಡಿಸಲನಯ್ಯ ಅಂದ್ರೆ ನಮ್ಗೆ ಯಾವುದೋ ಒಂದು ಭಾವದಿಂದ, ಇವಾಗ ಯಾರೋ ಒಬ್ರು ಹೇಳ್ತಾರೆ ಒಂದು ಬಿಸ್ನೆಸ್ ಅಲ್ಲಿ ಯಾರ ಜೊತೆ ನಾವು ಯಾವುದೋ ಒಂದು ವ್ಯವಹಾರದಲ್ಲಿ ತೊಡಗಿದೀವಿ, ಅಲ್ಲಿ ನಾವೇನಾದ್ರೂ ಹೇಳ್ತಾರೆ ನಮ್ಮ ಬಿಸ್ನೆಸ್ ಪಾರ್ಟ್ನರೋ ಇಲ್ಲ ಅವ್ರು ಹೇಳ್ತಾರೆ ಬೇರೆ ತರ ರೀತಿಯಾದಂತ ನಾವೇನಾದ್ರೂ ಕಾಕುಗಳು ಅಂದ್ರೆ ದುಷ್ಟತನವನ್ನ ಮಾಡೋಣ ಇಲ್ಲ ಬೇರೆ ಏನೋ ಮೋಸ ಮಾಡೋಣ ಅಂದ್ರೆ ಅಂತದ್
ಮಾಡ್ಲಿಕ್ಕೆ ಬಿಡಲ್ಲ. ಆ ಜೀವ ಸಾತ್ವಿಕವಾಗಿದ್ರೆ ಭಗವಂತ ನಮ್ಮನ್ನ ಎಳೆದು ಈ ಕಡೆ ನಿಲ್ಲಿಸ್ತಾನೆ. ಹಾಗ ಕಾಕು ಮಾಡಿಸಲನಯ್ಯ ಕರುಣಾಸಾಗರ ನಮ್ಮ ಮೋಹನ ವಿಠಲ. ಎಂಥ ಕರುಣಾಳು, ಅವನ ಕರುಣಾ ಸಮುದ್ರ ಅಂತ ಹೇಳಿದ್ದಾರೆ ನೋಡಿ. ಆ ಸಮುದ್ರದಲ್ಲಿ, ಆ ಸಮುದ್ರಕ್ಕೆ ಒಂದು ಹೇಳ್ತಾರೆ, ಆ ಸಮುದ್ರ ಗಣಿ ಅವನು. ಆ ಸಮುದ್ರ ಆಳದಲ್ಲಿ ಇಳಿದ್ರೇನೆ ಅವನ ಗುಣಗಳನ್ನ ನಾವು ಚಿಂತನೆಯನ್ನ ಮಾಡಕ್ಕಾಗತ್ತೆ. ಅಂತಹ ಸಮುದ್ರ ಒಂದು ಎಕ್ಸಾಂಪಲ್, ಒಂದು ರೀತಿಯಾದಂಥ ಒಂದೇ ಭಗವಂತನನ್ನ ಸಮುದ್ರ ಕರುಣಾ ಸಮುದ್ರ ಅಂತ ಹೇಳ್ತಾರೆ. ಅಂತ ಕರುಣಾ ಸಮುದ್ರನಾದಂಥ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಅಲ್ಲಿ ನಾವು ಭಗವಂತನನ್ನ, ಆ ಸಮುದ್ರಕ್ಕಿಂತ ಅನಂತ ಸಮುದ್ರಗಳಲ್ಲಿ ಅನಂತ ಗುಣಗಳಿಂದ ಇದ್ದಾನೆ ಭಗವಂತ. ಆದರೆ ನಮಗೆ ಅದು ಅರ್ಥ ಆಗಲಿ ಅನ್ನೋ ಒಂದು ರೀತಿಯಲ್ಲಿ ತಿಳಿಸ್ಕೊಡ್ತಾರೆ. ಆ ರೀತಿ ಕರುಣಾಸಾಗರ ನಮ್ಮ ಮೋಹನ್ನ ವಿಠಲನ್ನ ಪಾವನ ಚರಣವನ್ನು ಯಾವಾಗೂ ಒಂದು ಸ್ಮರಣೆಯನ್ನ ಮಾಡ್ಬೇಕಂತೆ. ಕುರುಭುಂಶ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರದಿಯಾ ಸತತಂ ಅಂತ ವಾದಿರಾಜರು ಅಂತ ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳಿದ್ದಾರೆ. ಯಾವಾಗೂ ಸತತವಾಗಿ ನಾವು ಭಗವಂತನ ಪಾದದ ಸ್ಮರಣೆ, ನಾಮಸ್ಮರಣೆ ಇದನ್ನ ಮಾಡ್ತಾನೆ ಇರಬೇಕು. ಇದೇ ವ್ಯಾಪಾರ ನಮಗೆ ಆಗಿರ್ಬೇಕು ಬೆಳಗಿಂದ ಸಂಜೆವರೆಗೂ. ಹಾಗೆ ತೀವ್ರದಲ್ಲಿ ಬೇರೆ ಗತಿನೇ ಇಲ್ಲ ನಮಗೆ. ಅದನ್ನು ಆ ಮನಸ್ಸಿನಲ್ಲೇ, ಆ ಭಾವದಲ್ಲೇ ನಾವು ಹೋಗ್ಬೇಕು. ತೀವ್ರದಲ್ಲಿ ಭಜಿಸೋ ಪಾವನ, ಎಲ್ಲವನ್ನೂ ಪಾವನವನ್ನ ಮಾಡ್ತಾನೆ. ಪಾವನ ಅಂದ್ರೆ ಭಗವಂತ ಆ ಕೃಷ್ಣ ರೂಪದಲ್ಲಿ ಅವತಾರ ಮಾಡಿದಾಗ ಭೂಮಿ ತಾಯಿ ಅವಳು ಅವತಾರ ಮುಗಿಸಿ ಹೋಗುವಾಗ ಬೇಜಾರು ಮಾಡ್ಕೊಳ್ತಾಳಂತೆ. ಯಾಕೆಂದ್ರೆ ಭಗವಂತನ ಪಾದ ಚಿಹ್ನೆ ಆಗ್ತಿಲ್ವಲ್ಲ ನನ್ನ ಮೇಲೆ ಅಂತ. ಆ ರೀತಿ ಎಲ್ಲ ಕಡೆ ಅವನು ಪಾವನವನ್ನ ಮಾಡ್ತಾನೆ, ಪವಿತ್ರವನ್ನಾಗಿ ಮಾಡ್ತಾನೆ. ಅಂಥ ಪಾದವನ್ನ ಚಿಂತನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಮರುತ ಮತವ ಪೊಂದಿ ಹರಿಯೇ ಪರನೆಂದು ಗುರು ಹಿರಿಯರ ಚರಣಕ್ಕೆರಗು. ಆವಾಗಲೂ ಹರಿ ಕಥಾಮೃತವ ಕರ್ಣದಿಂದಲಿ ಕೇಳು. ಹರಿ ನಿರ್ಮಾಲ್ಯವ ಶಿರದಲ್ಲಿ ಧರಿಸುತ್ತೀರು. ಹರಿ ನೈವೇದ್ಯವ ಹರುಷದಲ್ಲಿ ಭುಂಜಿಸು. ಹರಿದಾಸರ ಕೂಡ ತಿರುಗು ಉಳಿಗನಂತೆ. ಹರಿ ಅವತಾರ ಸಿರಿಮೋಹನ ವಿಠಲ. ಹರಿಯೇ ತ್ರಿಭುವನ ದೊರೆಯೆಂದು ತಿಳಿಯೋ. ಮರುತ ಮತ ಅಂತ ಶ್ರೀಮದ್ ಆಚಾರ್ಯರು ನಮಗೆ ಹೇಳಿಕೊಟ್ಟಂತ ಹರಿಸರ್ವೋತ್ತಮ ವಾಯುಜೀವೋತ್ತಮ. ಆ ಮರುತನ ಮತವ ಪೊಂದಿ ಆ ಒಂದು ಜ್ಞಾನವನ್ನ ತಿಳಿದು ಹರಿಯೇ ಪರನೆಂದು, ಪರದೈವ ಪರೇಶನಂದು, ಎಲ್ಲರಿಗೂ ಒಡೆಯನಾಗಿದ್ದಾನೆ ಅಂತ ಹೇಳಿ ಗುರು ಹಿರಿಯರ ಚರಣಕ್ಕೆ ಎರಗಿ, ಅಂದರೆ ಜ್ಞಾನಿಗಳ ಗುರುಗಳ ಒಂದು ಚರಣಕ್ಕೆ ನಾವು ಯಾವಾಗಲೂ ಅವರನ್ನ ಚಿಂತನೆಯನ್ನ ಮಾಡ್ತಾ ಇರುವಾಗ ನಮ್ಮ ಗುರುಗಳಾದಂತಹ ಪರಿಮಳ ರಾಘವೇಂದ್ರನ್ ಅವರ ಪಾದಕ್ಕೆ ಯಾವಾಗೂ ನಾನು ಅವರ ಸ್ಮರಣೆ ಮಾಡ್ತೀನಿ. ಅವರು ನನ್ನನ್ನು ಈ ಹಾದಿಗೆ ತಂದು ನಿಲ್ಲಿಸಿದ್ರು. ಅಂಥ ಒಂದು ಗುರುಗಳ ಸ್ಮರಣೆ, ಆ ಗುರುಗಳ ಸ್ಮರಣೆ ಸತ್ಯಾತ್ಮ ತೀರ್ಥರು, ರಾಯರು, ವಾದಿರಾಜರು, ಶ್ರೀಮದಾಚಾರ್ಯರು, ಎಲ್ಲ ಗುರು ಹಿರಿಯರ, ನಮ್ಮ ತಂದೆ ತಾಯಿಗಳ ಅತ್ತೆ ಮಾವಂದಿರ ಎಲ್ಲರ ಒಂದು ಅವರು ಎಲ್ಲ ಈ ಹಾದಿಗೆ ನಮ್ಮನ್ನು ಹಾಕಿದ್ರೆ ಅವರ ಪುಣ್ಯದ ಒಂದು ಆ ಪುಣ್ಯಗಳಿಂದನೇ ನಾವು ಈ ರೀತಿ ಈ ಒಂದು ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯ. ಹಾಗೆ ಗುರು ಹಿರಿಯರ ಚರಣಕ್ಕೆ ಎರಗು ಆವಾಗಲೂ ಯಾವಾಗಲೂ ಸತವಾಗಿ ಹರಿಕಥಾಮೃತವನ್ನ ಕರ್ಣದಿಂದ, ಕಿವಿಗಳಿಂದ ಭಗವಂತನ ನಾಮಸ್ಮರಣೆ, ಭಗವಂತ ಆ ಕರ್ಣದಿಂದ ಅವನ ಹರಿಕಥಾಮೃತವನ್ನ ಕೇಳ್ತಾ ಇದ್ದಾಗ, ಆ ಅಮೃತವನ್ನ ಕೇಳುವಾಗ ಆ ಕಿವಿಯ ಮೂಲಕ ಹೋಗಿ ಹೃದಯದಲ್ಲಿ ಬಂದು ನೆಲೆಸ್ತಾನಂತೆ. ನೆಲೆಸಿ ಆ ಪ್ರಭಾವಿತವಾದಂತಹ ಪ್ರಕೃಷ್ಟವಾದಂತಹ ಜ್ಞಾನವನ್ನ, ಬೆಳಕನ್ನ ತೋರಿಸ್ಕೊಡ್ತಾನೆ. ಹಾಗೆ ಹರಿಕಥಾಮೃತವ ಕರ್ಣದಿಂದಲೇ ಕೇಳು. ಹರಿ ನಿರ್ಮಾಲ್ಯವ ಶಿರದಿ, ಯಾವಾಗೂ ಭಗವಂತನ ನಿರ್ಮಾಲ್ಯವನ್ನ, ಭಗವಂತನಿಗೆ ಅಭಿಷೇಕ ಮಾಡಂತ ನಿರ್ಮಾಲ್ಯ. ಶ್ರೀಮದಾಚಾರ್ಯರು ಸುಮಧ್ವ ವಿಜಯಲ್ಲಿ ಹೇಳ್ತಾರೆ, ಭಗವಂತನ ಪೂಜೆಯನ್ನ ಮಾಡಿ, ಸಾಲಿಗ್ರಾಮದ ಪೂಜೆಯನ್ನ ಮಾಡಿದಾಗ ಬೆಳಗಿನ ಜಾವ 3 ಗಂಟೆಗೆ, ಬೆಳಗಿನ ಜಾವ ಆ ಎಲ್ಲ ಸಾಲಿಗ್ರಾಮದಿಂದ ಅಮೃತದ ಬಿಂದು ಬರೋದಂತೆ, ಹೊಳಿತಾ ಇರೋರಂತೆ. ಅವರ ಶಿಷ್ಯರೆಲ್ಲ ಹೋಗಿ ಆ ಹೂವನ್ನ ತೆಗೆದಾಗ, ಆ ನಿರ್ಮಾಲ್ಯವನ್ನ ತೆಗೆಯುವಾಗ ಅಲ್ಲಿ ಅಮೃತದ ಬಿಂದು ಸುರಿಯೋದಂತೆ. ಆ ರೀತಿ ಶ್ರೀಮದಾಚಾರ್ಯರ ಭಾವುಕರಾಗ್ಬಿಡ್ತೀವಿ ಸುಮಧ್ವ ವಿಜಯದ ಒಂದು ಚಿಂತನೆಯನ್ನ ಮಾಡ್ತಾ ಇದೆ. ಹಾಗೆ ಹರಿ ನಿರ್ಮಾಲ್ಯವದ ಶಿರದಲ್ಲಿ ಧರಿಸಿ, ಯಾವಾಗೂ ನಾವು ಆ ಶಿರದಲ್ಲಿ ಧರಿಸಿ ಹರಿ ನೈವೇದ್ಯವ ಹರುಷದಲ್ಲಿ ಭುಂಜಿಸಿ, ಭಗವಂತ ರಸರೂಪನಾಗಿ, ಸುಗಂಧ, ಸುರುಚಿ, ರುಚಿರ, ಈ ಎಲ್ಲ ರೂಪದಿಂದ ರಸರೂಪನಾಗಿ ಇದ್ದಾನೆ. ಆ ರಸರೂಪನಾಗಿ ಇದ್ದು
ಶುಚಿ ರೂಪದಲ್ಲಿದ್ದಾನೆ, ಸುಗಂಧ ಸುರುಚಿ ರುಚಿರ ಶುಚಿ ರೂಪದಲ್ಲಿದ್ದಾನೆ. ಆ ನೈವೇದ್ಯದಲ್ಲೆಲ್ಲ ಇದ್ದು ಅವನದ್ದೇ ಅವನಿಗೆ ಅದನ್ನು ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾಗಿ ಹೇಳಿ ಆ ಒಂದು ಗುಂಜನೆ ನಾವು ಅದನ್ನು ಸ್ವೀಕಾರವನ್ನು ಮಾಡಿದ್ರೆ ಭಗವಂತ ಜ್ಞಾನದ ಒಂದು ಚಿಂತನೆಯನ್ನು ಕೊಡ್ತಾನೆ. ಹರಿದಾಸರ ಕೂಡ ತಿರುಗು ಊಳಿಗನಂತೆ, ಅಂದರೆ ಊಳಿಗನಂತೆ ಒಂದು ಕೆಲಸದವನ ಹಾಗೆ ಎಲ್ಲ ಹರಿದಾಸರನ್ನು ಕೂಡಿ ನಾವು ತಿರುಗಬೇಕಂತೆ. ಈಗ ಯಾರನ್ನೂ ಆ ಥರ ಕಾಣಲ್ಲ, ಆದರೂ ಬಹಳ ಜ್ಞಾನಿಗಳು ಶ್ರೇಷ್ಠರು ಗುರುಗಳು ಎಲ್ಲ ಇದ್ದಾರೆ, ಅವರನ್ನು ನಾವು ಅವ್ರ ಜೊತೆ ತಿರುಗಬೇಕು ಅಂತ ಹೇಳ್ತಾರೆ. ಹರಿ ಅವತಾರ ಸಿರಿಮೋಹನ್ನ ವಿಠಲ, ಹರಿ ಅವತಾರ ಸಿರಿಮೋಹನ್ನ ವಿಠಲ, ಹರಿಯೇ ತ್ರಿಭುವನ ದೊರೆ ಎಂದು, ಎಲ್ಲ ತ್ರಿಭುವನಕ್ಕೆ ದೊರೆಯಾದಂಥ ಭಗವಂತ ಎಂದು ತಿಳಿದು, ಎಲ್ಲ ಹರಿಸರ್ವೋತ್ತಮ ಬ್ರಹ್ಮಾಂಡಕ್ಕೆ ಒಡೆಯನಾಗಿದ್ದಾನೆ ಭಗವಂತ ಅಂತ ತಿಳಿ ಅಂತ ಹೇಳ್ತಾ ಇದ್ದಾರೆ. ತನಗೆ ಬೇಕಾದವನು ಉನ್ನತ ಪಾಪವ ಮಾಡೇ ದಾನವರಿಗೆ ಕೊಡಿಸಿ, ಪುಣ್ಯ ಭಕ್ತರಿಗೀವ ಗನ್ನ ಮಹಿಮ ಲಕುಮಿಯನ್ನು ಬಿಟ್ಟರೇನು, ಪ್ರಪನ್ನರ ಬಿಡೆನೆಂಬ ಚಿನ್ಮಯ ಮೂರುತಿ, ಪನ್ನಗಾದ್ರಿ ನಿಲಯ ಮೋಹನ್ನ ವಿಠಲನ್ನ ಸನ್ನೂತಿಸುವನಿಗೆ ಇನ್ನೂ ಸರಿಯೂ ಕಾಣೆ. ಭಗವಂತ ಭಕ್ತಿಯಿಂದ ನಾವು ಏನಾದರೂ ತಿಳಿದೆ ಯಾವುದಾದ್ರೂ ಪಾಪಗಳನ್ನು ಮಾಡಿಸ್ತಾನೆ. ಈ ದೇಹದಿಂದ ಇವಾಗ ಯಾವುದೋ ಒಂದು ಸಣ್ಣ ಪಾಪವನ್ನು ನಾವು ಮಾಡಿದ್ದೀವಿ ಅಂದರೆ ಆ ಪಾಪವನ್ನು ದಾನವರಿಗೆ ಉಣಿಸ್ತಾನಂತೆ. ಆ ದಾನವರಿಂದಾನೂ ಪುಣ್ಯವನ್ನು ಮಾಡಿಸ್ತಾನೆ ಭಗವಂತ. ಇವಾಗ ದುರ್ಯೋಧನ ಎಷ್ಟೋ ಯಜ್ಞಗಳನ್ನು ಮಾಡಿದಾನಲ್ಲ, ಹಾಗೆ ಆ ಪುಣ್ಯವನ್ನು ಮತ್ತೆ ನಮಗೆಲ್ಲ ಆ ಜ್ಞಾನಿಗಳಿಗೆ ಅದನ್ನೇ ತನಗೆ ಬೇಕಾದವರ ಅಂದರೆ ಒಳ್ಳೆ ಜ್ಞಾನಿಗಳಿಗೆ ಅದನ್ನು ಉಣಿಸ್ತಾನಂತೆ. ಭಕ್ತರಿಗೀವ ಅಂತ. ಗನ್ನ ಮಹಿಮ ಲಕುಮಿಯನ್ನು ಬಿಟ್ಟರೇನು, ಪ್ರಪನ್ನರನ್ನ ಬಿಡನೆಂಬ ಚಿನ್ಮಯ ಮೂರ್ತಿದೆ. ಭಕ್ತರನ್ನು ಯಾವಾಗೂ ಹಿಡಿತಾನೆ, ಯಾವಾಗೂ ಲಕ್ಷ್ಮೀನಾರಾಯಣರು ಯಾವಾಗೂ ಸತತವಾಗಿ ಜೊತೆಯಲ್ಲಿರ್ತಾರೆ. ಗಜೇಂದ್ರ ಮೋಕ್ಷದಲ್ಲಿ ಆ ಗಜೇಂದ್ರನ ಲಕ್ಷ್ಮಿಗೂ ಹೇಳದೆ ಓಡಿ ಬರ್ತಾನೆ. ಲಕ್ಷ್ಮಿಗೆ ತಿಳಿಯಲ್ಲ ಅಂತಲ್ಲ, ಅಷ್ಟು ಜ್ಞಾನಿ ಅವಳು. ಅಲ್ಲಿ ಸದಾ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಆ ಭಗವಂತ ಭಕ್ತರಕ್ಕೋಸ್ಕರ ಓಡಿ ಬರ್ತಾರೆ. ಲಕ್ಷ್ಮೀನಾರಾಯಣ ಓಡಿ ಬಂದು ಆ ಗಜೇಂದ್ರನನ್ನು ಎತ್ತಿಕೊಂಡು ರಕ್ಷಣೆಯನ್ನು ಮಾಡ್ತಾನೆ ಅಂತ ಹೇಳಿ, ಆ ಚಕ್ರದಿಂದ ಸೀಳಿ ಆ ಮೊಸಳೆಯನ್ನು ಸೀಳಿ ರಕ್ಷಣೆಯನ್ನು ಮಾಡ್ತಾನೆ ಅಂತ ಹೇಳಿ ತಿಳಿಸ್ತಾರೆ. ಹಾಗೆ ಬಿಟ್ಟು ಭಕ್ತರಂದರೆ ಅಷ್ಟು ಅದಕ್ಕೆ ಅಂಬರೀಷನಿಗೆ ಆ ಚಕ್ರ ಆ ದೂರ್ವಾಸರ ಹಿಂದೆ ಹೋದಾಗ, ದೂರ್ವಾಸರು ಭಗವಂತನ ಕಡೆ ಬಂದಾಗ ಏನಾಗುತ್ತೆ, ಆಗ ನಾನು ಭಕ್ತ ಪರಾಧೀನ, ನನಗೆ ಅಂಬರೀಷನ ಹತ್ರನೇ ಹೋಗು ಅಂತ ಹೇಳಿ, ಅಂಥ ಭಗವಂತ ಪನ್ನರ ಬಿಡನೆಂಬ ಚಿನ್ಮಯ ಮೂರಿತಿ, ಪನ್ನಗಾದ್ರಿ ನಿಲಯ ಮೋಹನ್ನ ವಿಠಲನ್ನ ಸನ್ನುತಿಸುವನಿಗೆ ಇನ್ನು ಸರಿಯೂ ಕಾಣೆ. ಇನ್ಯಾರೂ ಅವನ ಸಮ ಇಲ್ಲ. ಅವನ ಜೊತೆ ಅವನ ಸಮಾನೂ ಯಾರೂ ಇಲ್ಲ, ಎತ್ತರನೂ ಯಾರೂ ಇಲ್ಲ. ಹಾಗೆ ಅವನನ್ನೇ ಮನಸ್ಸಿನಿಂದ, ಶುದ್ಧವಾದ ಒಂದು ಮನಸ್ಸಿನಿಂದ ಸ್ಮರಣೆಯನ್ನು ಮಾಡ್ತಾ ಇದ್ರೆ ಅಂಥ ಮೋಹನ ವಿಠಲ, ಮೋಹನ ಯಾವ ರೀತಿ ಕೊಳಲನ್ನು ನುಡಿಸ್ತಾ ಇದ್ದ ಮೋಹನ ಅಂದರೆ, ಆ ಗೋಪಿಕಾ ಸ್ತ್ರೀ ಬಂದು ಹೇಳ್ತಾಳೆ ಏನು ಅಂತಂದರೆ, ಅದರಲ್ಲಿ ಪ್ರಸನ್ನ ವೆಂಕಟದಾಸರು ಹೇಳಿದ್ದಾರೆ, ನಾರಾಯಣ ಪಂಜರದಲ್ಲಿ ಈ ಮಾತನ್ನು ಹೇಳ್ತಾರೆ. ಯಾವ ರಾಗ ನುಡಿಸ್ತಾನೆ, ಯಾವ ರೀತಿಯಾದಂತಹ ಅವನ ಒಂದು ಆ ಸ್ವರ ಇರುತ್ತೆ, ಯಾರಿಗೂ ತಿಳಿಯೋಕ್ಕಾಗಲ್ಲ ಅಂತ ಹೇಳ್ತಾಳೆ ಬಂದು. ಆ ರೀತಿ ಮೋಹನ್ನ ವಿಠಲನ್ನ ಸನ್ನುತಿಸುವನಿಗೆ ಇನ್ನೂ ಸರಿಯುಗಾಣೆ, ಇನ್ಯಾರೂ ಅವನ ಸಮ ಇಲ್ಲ ಅಂಥೇಳಿ. ತಾರತಮ್ಯ ಪಂಚಭೇದ ತಿಳಿಯದವಗೆ ಮಾರುತಿ ಪ್ರಿಯ ಮೋಹನ್ನ ವಿಠಲ ಒಲಿಯ ಅಂತ. ನಾವು ಈ ತಾರತಮ್ಯವನ್ನು ತಿಳಿದೇ ಹೋದರೆ ಭಗವಂತ ಖಂಡಿತ ಒಲಿಯಲ್ಲ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ತಾರತಮ್ಯ ಪಂಚಭೇದ ತಿಳಿಯದವಗೆ ಮಾರುತಿ ಪ್ರಿಯ ಮೋಹನ್ನ ವಿಠಲ ಒಲಿಯ. ತಾರತಮ್ಯವನ್ನು ತಿಳಿಲೇಬೇಕು ಅಂತ ಹೇಳಿ ಶುದ್ಧವಾಗಿ ಎಂಥ ಒಂದು ಸುಳಾದಿಯನ್ನು ನಮಗೆ ಇವತ್ತು ಕೊಟ್ಟಿದ್ದಾರೆ. ಹರಿಯೇ ಸರ್ವೋತ್ತಮ ಪಂಚಭೇದ ತಾರತಮ್ಯ ಸುಳಾದಿಯನ್ನು ಕೊಟ್ಟಿದ್ದಾರೆ. ಇದನ್ನು ಸಮರ್ಪಣೆಯನ್ನು ಮಾಡ್ತಾ ಹೋಗೋಣ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂದರೆ ಆ ಮೋಹನದಾಸರ ಅಂತರ್ಯಾಮಿಯಾದಂಥ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಮೋಹನ ವಿಠಲ ಅಭಿನ್ನ ಶ್ರೀಕೃಷ್ಣಾರ್ಪಣ ಮಸ್ತು. ಹರೇ ಶ್ರೀನಿವಾಸ.